ಇವತ್ತು ಡಯಾಬಿಟಿಸ್ ಮತ್ತು ಎಕ್ಸರ್ಸೈಸ್ ಬಗ್ಗೆ ಮಾತಾಡೋಣ. ಎಕ್ಸರ್ಸೈಸ್ ಅಂದ್ರೆ ಡಯಾಬಿಟಿಕ್ ಪೇಷಂಟ್ ಅಲ್ಲಿ ಕಾಮನ್ ಆಗಿ ವಾಕ್ ಬಗ್ಗೆ ಮಾತಾಡೋಣ. ಮನುಷ್ಯ ಡಯಾಬಿಟಿಸ್ ಇರೋನು ಮಿನಿಮಮ್ 30 ನಿಮಿಷ ಪರ್ ಡೇ ಅಥವಾ 150 ನಿಮಿಷ ಪರ್ ವೀಕ್ ವಾಕ್ ಮಾಡಬೇಕು. ಯಾವ ರೀತಿ ವಾಕ್ ಮಾಡಬೇಕು? ಬ್ರಿಸ್ಕ್ ವಾಕ್ ಮಾಡಿದ್ರೆ ಒಳ್ಳೇದು. ಬ್ರಿಸ್ಕ್ ವಾಕ್ ಅಂದ್ರೆ ಹೇಗೆ? ಅವನಿಗೆ ಸ್ವಲ್ಪ ಉಸಿರು ಬರೋ ತರ ಆಗ್ಬೇಕು, ಒಂದು ಪೂರ್ತಿ ಸೆಂಟೆನ್ಸ್ ನ ಈಸಿಯಾಗಿ ಮಾತಾಡೋ ತರ ಆಗ್ಬೇಕು, ಹಾಡಕ್ ಹೇಳಕ್ಕೆ ಆಗದೆ ಇರೋ ರೀತಿ ಅಷ್ಟು ಸ್ಪೀಡಲ್ಲಿ ನಡೆದ್ರೆ ಅದನ್ನ ಬ್ರಿಸ್ಕ್ ವಾಕ್ ಅಂತ ಮಾಡ್ತೀವಿ. ಈಗ ನಿಮ್ಗೆ ವಾಕಿಂಗ್ ಮಾಡೋ ಅಭ್ಯಾಸ ಇಲ್ದವ್ರೆ ಸ್ಟಾರ್ಟಿಂಗ್ 5 ನಿಮಿಷ ಮಾಡಬೇಕು ವಾರಕ್ಕೆ, ಆಮೇಲೆ 10 ನಿಮಿಷ ಸ್ಟಾರ್ಟ್ ಮಾಡಬೇಕು, 15 ನಿಮಿಷ, ಹಾಗೆ ಗ್ರೇಡೆಡ್ ಆಗಿ 30 to 150 ಮಿನಿಟ್ಸ್ ಆರ್ ಅಪ್ ಟು 300 ಮಿನಿಟ್ಸ್ ಪರ್ ವೀಕ್ ನೀವು ಮಾಡಬೇಕು. ವಾಕ್ ಮಾಡೋದ್ರಿಂದ ಏನಾಗುತ್ತೆ? ಬ್ಲಡ್ ಶುಗರ್ ನಿಯಂತ್ರಣದಲ್ಲಿ ಬರುತ್ತೆ, ಕೊಲೆಸ್ಟ್ರಾಲ್ ಸಹ ಕಡಿಮೆ ಆಗುತ್ತೆ, ಮತ್ತೆ ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ, ಹಾಗೂ ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ವಾಕಿಂಗ್ ಬಿಟ್ರೆ ನೀವು ಸ್ವಿಮ್ಮಿಂಗ್ ಸಹ ಮಾಡಬಹುದು, ಯೋಗ ಸಹ ಮಾಡಬಹುದು. ಈ ತರದ್ದು ಹೆಲ್ತ್ ಟಿಪ್ಸ್ಗೋಸ್ಕರ ನಾನು ನಿಮ್ಮ ಡಾಕ್ಟರ್ ಉತ್ತಮ್ ಚಂದ್ ನನ್ನ ಪೇಜ್ ನ ಫಾಲೋ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.